ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ರಾಜು ಪ್ರಯಾಣ. ಇವತ್ತು ನಾನು ಕಂಪ್ನಿಗೆ ಹೋಗಿ ಬರಾಕತ್ತಿದ್ದೆ. ಹೆಂಗೂ ಜೂನ್ ಚಾಲು ಆಯ್ತು ಅಂತಂದು ಜೂನ್ ಚಾಲು ಆದ್ರೆ ಗೊತ್ತಲ್ಲ, ಹಳ್ಳಿ ಸಾಲಿ ಚಾಲು ಆತಂದ್ರೆ ನೋಡ್ತೀನಿ ಅಂಥ ಟ್ರಾಫಿಕ್ನಾಗೂ ಸಾಲಿ ವ್ಯಾನ್ ಚಾಲು ಅದು. ಸಾಲಿ ವ್ಯಾನ್ ಹೊಂಟವು. ವ್ಯಾನ್ದಾಗ ಹಂಗೆ ಸುಮ್ಮ ಕಣ್ಣು ಹಾಸ್ತೀನಿ. ಹುಡುಗ ಒಬ್ಬವ ಏರ್ಪೋರ್ಟ್ಸ್ ಹಾಕೊಂಡು ಕುಂತಿದ್ದ ಹಾಡು ಕೇಳ್ಕೊಂತ. ಟ್ರಾಫಿಕ್ನಾಗ ಹೆಂಗೂ ನಿನ್ನ ಹೇಳ್ದಂಗೆ ಮುದುಕ್ಯಾರ ಒಂದು ಶೇರ್ ರೊಟ್ಟಿ ಬಡಿತಾರಂತ. ಹಂಗೆ ಟೈಮ್ ಇತ್ತು. ನಾನು ಕೇಳಿದ್ನಿ ಅವಂಗೆ, ಏನಪ್ಪ ಎಷ್ಟನೇತ್ತ ಅಂತ ಕೇಳಿದೆ. ಅಣ್ಣ ಫಿಫ್ತು ಅಂತಂದ. ಹೌದಣ್ಣ ಅಂತ ಕೇಳಿದೆ. ಅಲ್ಲ ಫಿಫ್ತಿಕ್ಕನ ನೀನು ಸ್ಕೂಲಿಗೆ ಫೋನ್ ಅದು ಒಯ್ತಿಯಲ್ಲ, ಫೋನ್ ಅಲೋ ಮಾಡ್ತಾರ ನಿಮಗೆ ಅಂತ ಕೇಳಿದೆ. ಹಾಂ ಅಣ್ಣ ಅಲೋ ಮಾಡ್ತಾರೆ, ಯಾಕಂದರೆ ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಬೇಕಲ್ವಾ, ನಮಗೆ ಬೋರ್ ಆಗುತ್ತೆ ಅಂತ ಅಲೋ ಮಾಡ್ತಾರೆ ಅಂತ ಅಂದ. ನಾವು ಕಂಗಾಲಾದೆ. ನಾವು ಫೋನ್ ಹಿಡ್ದಿದ್ದೆ PUC ಬಂದಿದ್ದು ಫೋನ್ ಹಿಡ್ದೀವಿ. ಅದು ಜಿಯೋ ಫೋನು. ಅದು ಕೀಪ್ಯಾಡ್ ಜಿಯೋ ಫೋನು. ಆ್ಯಂಡ್ರಾಯ್ಡ್ ಅಂತಂದ್ರೆ ಮತ್ತೆ ನಾವು ಡಿಗ್ರಿ ಬಂದಿದ್ದು ನಾವು ಆ್ಯಂಡ್ರಾಯ್ಡ್ ಹಿಡ್ದೀವಿ. ಈಗಿನವರು ಇನ್ನೂ ಐದನೇತ್ತಕ್ಕೆ ನಾನು ಫೋನ್ ತೊಗೊಂಡು ಸಾಲಿಗೆ ಹೋಗ್ತಾರ ಅಂತಂದ್ರೆ ಏನ್ರಿ ಅಪ್ಪ, ಈಗಿನ ಸಾಲಿನೂ ಹಂಗೈತಿ, ಈಗಿನ ಜನ್ರೇಷನ್ನು ಹಂಗೈತಿ. ನಾವು ಸಾಲಿಗೆ ನಮ್ಮ ಬ್ಯಾಗ ಒಂದು 3-4 ಕಿಲೋ ಇರ್ತಿತ್ತು. ಅದನ್ನ ಬ್ಯಾಗ್ ಹಾಕ್ಕೊಂಡು ಸೈಕಲ್ ದನ ತೊಳ್ದಂಗೆ ತುಳ್ಕೊಂತ ಹೋಗಿದ್ವಿ ನಾವು ಸಾಲಿಗೆ ಹೋಗಿ ಲೇಟ್ ಆಗತ್ತಂತಂದು ನಾವು ಮಾಸ್ತರ್ ಬಡಿತಾನ ಅನ್ನೋ ಸಂಕಟಕ್ಕೆ ಜಲ್ದಿ ಹೋಗ್ಬೇಕು. ಅಲ್ಲಿ ಹೋಗಿಂದ ಎಷ್ಟ ಜಲ್ದಿ ಹೋದ್ರು ಮಾಸ್ತರ್ ದನಕ್ಕೆ ಬಡ್ದಂಗೆ ಅವ ಬಡಿತಿದ್ದ. ಈಗಿನವ್ರಿಗೆ ಮನಿತನ ವ್ಯಾನ್ ಬರ್ತಾವು. ವ್ಯಾನ್ ಬಂದರು ಅಪ್ಪ ಅವತ್ತು ಬ್ಯಾಗ್ ತೊಗೊಂಬಂದು ವ್ಯಾನ್ದಾಗಿಟ್ಟು ಮಕ್ಕಳನ್ನ ವ್ಯಾನ್ದಾಗ ಕುಂದ್ರಿಸಿ ಬಾಯ್ 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 ಅಂತಂದು ಮಾಡಿ ಕಳಿಸ್ತಾರ. ಮತ್ತು ಅವರು ಇಂಗ್ಲೀಷ್ ಕೇಳ್ಬೇಕ್ರಿ. ಇನ್ನೂ ಅವು ಏನು LKG UKG ಇರ್ತಾರ. ಅಪ್ಪ ಅವ್ವ ಏನು ಹೇಳ್ತಾರೆ ಗೊತ್ತನವ್ರಿಗೆ, ವೇಟ್ ಫಾರ್ 5 minutes, ಐ ವಿಲ್ ಬಿ ದೇರ್ ಅಂತಂದು ಹೇಳ್ತಾರೆ. ನಾವು ಇದನ್ನು ಅರ್ಥ ಮಾಡ್ಕೊಳಕನ MBA ಬಂದಿದ್ದು ನಮ್ಗೆ ಅರ್ಥ ಆಗೈತಿ. ಮತ್ತು ರೀ ಮಳೆ ಅದು ಬರುತ್ತಲ್ಲ, ಈಗ ಜೂನ್ ಸಾಲಿ ಚಾಲು ಆದ್ಕೊಂಡು ಮಳೆ ಚಾಲು. ಹಂಗೆ ಏನಂತಂದ್ರೆ ಜರ್ಕಿನ್ ಹಾಕೊಂಡು ಹೋಗಿರ್ತಾರ. ಹೋಗೋದಾಗ ವ್ಯಾನ್ದಾಗ ಹೋಗಿರ್ತಾರ. ವ್ಯಾನ್ದಾಗ ಹೋದ್ರು ಮತ್ತೆ ಜರ್ಕಿನ್ ಹಾಕೊಂಡು ಹೋಗ್ತಾರ. ನಾವನ ಸೈಕಲ್ ದನ ತುಳ್ಕೊಂತ ಹೊಕ್ಕಿದ್ವಿ. ಮಳೆ ಬಂತ ಆತ ಬಾ ಅಂತಂದು ಒಂದು ಕ್ಯಾರಿ ಬ್ಯಾಗ್ ತಲೆಗೆ ಹಾಕ್ಕೊಳ್ಳೋದೈತಿ, ಹೊಡಿದೈತಿ. ನಮಗೇನು ನಮ್ಮ ತಲೆ ತೊಯ್ಬಾರ್ದು, ಬುಕ್ ತೊಯ್ದ್ರೆ ನಡಿತೈತಿ. ಯಾಕಂದ್ರೆ ಮಾಸ್ತರ್ಗಳಿಗೆ ಹೇಳೋದು ತಪ್ಪತ್ತಲ್ರಿ, ಸರ್ ಬುಕ್ ಹಸಿಯಾಗೈತ್ರಿ, ಬುಕ್ ಬರ್ತಿದ್ದೆಲ್ಲ ತೋದೈತ್ರಿ ಮಳೆಗೆ ಹೇಳಿ ಹಿಂಗಾರ ಪಾರ್ ಹಾಕಿದ್ವಿ ನಾವು. ಈಗಿನವ್ರಿಗೆ ಹಂಗೆ ಪಾರ್ ಹಾಕಿದೇ ಇಲ್ಲ. ಮತ್ತು ನಮ್ಮ ಮಾಸ್ತರ್ಗಳು ಏನು ಬಡಿತಿದ್ರು ನೋಡ್ರಿ, ಆಹಾ, ಡಸ್ಟರ್ ತೊಗೊಂಬಡಿತಿದ್ರು, ಹಸಿ ಜಬರಿ ತೊಗೊಂಬಡಿತಿದ್ರು. ಕಂಪಾಸ್ ತಂತ್ರು, ಅವು ಸ್ಟೈಲೋ ಕಂಪಾಸು ಅವು ಎಲ್ಲ ನೆಗ್ಗಿ ಹೋಗ್ಯವು ಮಾಸ್ತರ್ ಬಡಿ ಬಡತಕ್ಕೆ. ಯಾರ್ಯಾರು ಮಾಸ್ತರ್ ಕೈಯಾಗ ಕಂಪಾಸು, ಡಸ್ಟರು, ಹಸಿ ಜಬರಿ, ಮೇನ್ ಎಸ್ಪೆಷಲಿ ಹೇಳ್ತೀನಿ ಹಸಿ ಜಬರಿ ಯಾರ್ಯಾರು ಬಡಿಸ್ಕೊಂಡಿರಿ ಅವರು ಕಮೆಂಟ್ದಾಗ ಬಂದು ಕಮೆಂಟ್ ಮಾಡಿರಿ. ನಾನು ನೋಡ್ತೀನಿ ಎಷ್ಟು ಮಂದಿಯಾರ ಬಡಿಸ್ಕೊಂಡಿರಿ ಅಂತಂದು. ಈಗಿನವರಿಗೆ ಬಡಿದ್ರೆ ಎದಕ್ಕೆ ಬಡದ್ರಿ ಅಂತ ಬಂದು ಕೇಳ್ತಾರ ಅಪ್ಪ ಅವ್ವ. ನಮ್ಮ ಅಪ್ಪ ಅವ್ವ ಅಡ್ಮಿಷನ್ ಮಾಡಿಸೋ ಟೈಮ್ದಾಗನ ಬಂದು ಫುಲ್ ಅಥಾರಿಟಿ ಕೊಟ್ಟು ಹೋಗಿದ್ರು. ಹೆಡ್ ಮಾಸ್ಟ್ರಿಂದ ಹಿಡಿದು ಪ್ಯೂನ್ತನ ಹಾಕ್ಕೊಂಡು ನಾತ್ತಿದ್ರು. ನಮ್ಮನ್ನು ಹುಚ್ಚನಾಗಿ ನಾದಂಗೆ ನಾತ್ತಿದ್ರು. ಬಂದು ಮತ್ತೆ ಹೇಳೋಕಿದ್ರು, ಸರ ನನ್ನ ಮಗನ ನಿಮ್ಮ ಮಗ ಅಂತಂದು ತಿಳ್ಕೊರಿ, ನಿಮ್ಮ ಮಗ ಅಂತ ತಿಳ್ಕೊಂಡೋದ್ರಿ ಅವನು ನಾವೇನು ಕೇಳೋದಿಲ್ಲ, ಎದಕ್ಕೆ ಬಡಿದ್ರಿ ಅಂತಂದು ಕೇಳಂಗಿಲ್ಲ. ಮತ್ತೆ ಬಂದು ಅದ್ರಾಗ ಹೇಳ್ತೀನಿ ರೀ ನಿಮಗೆ ನಮ್ಮವನ ಬಂದು ಸಾಲಿಗೆ ಬಂದು ಬಡಿಸಾಳ ನೋಡ್ರಿ ನನ್ನ ಎಷ್ಟು ಸಲ. ಸರ ಕರೆಸ್ರಿ ಅವನು ಎಲ್ಲಿ ಅದಾನ. ನಮ್ಮ ಮೇಡಮ್ ಮಾಸ್ಟರ್ ಕರ್ಸವ. ಫೇರ್ ನೋ ಟೆಸ್ಟ್ ಕಂಪ್ಲೀಟ್ ಮಾಡಿ ನಾವು ಬರೆಯತ್ತಿದ್ದಿಲ್ರಿ. ನಾವು ಅದ್ರಾಗ ಅದು ಸೋಷಿಯಲ್ ಸೈನ್ಸರ ಹೊಲಸು ಇರ್ತಿತ್ತು. ನಿಮಗೆ ಹೇಳ್ತೀನಿ, ಆ ರಾಜ ಅಲ್ಲಿ ಬಂದು, ಈ ರಾಜ ಇಲ್ಲಿ ಬಂದ, ರಾಜ ಹಂಗೆ ಮಾಡಿದ, ರಾಜ ಹಿಂಗೆ ಮಾಡಿದ. ಅವ ಸುಡುಗಾಣ ಮಾಡ್ಯಾನ. ಅದನ್ನು ತಗೊಂಡು ನಾವೇನು ಮಾಡಬೇಕು? ಅವು ಉತ್ತರ ಬರೋದ್ರಾಗನ ನಮಗೆ ರಗಡ ಹಾಕಿತ್ರಿ. ಅವನ್ನೆಲ್ಲ ಎಲ್ಲಿ ಅಂತಂದು ಬರ್ಕೊಂಡು ಕುಂದಿರ್ಬೇಕ್ರಿ. ಒಂದೊಂದು ಸಬ್ಜೆಕ್ಟಿಗಿನ 3 ಬುಕ್ಕ ಮಾಡಿರ್ತಿದ್ವಿ ನಾವು. ಅವನು ಹೊತ್ಕೊಂಡು ಹೋಗಿ ಅವನು ಫೇರ್ ನೋಟ್ ಕಂಪ್ಲೀಟ್ ಮಾಡಿ ಯಾವ ಮಾಡ್ತಿದ್ರಿ? ನಾನಂತರೂ ಮಾಡ್ತಿದ್ದಿಲ್ಲ. ತಗೋ ನಮ್ಮವು ಸಾಲಿಗೆ ಬ್ರೇಕಿ ಕರೆಸ್ರಿ ನನ್ನ ಮಗನ್ನ. ನಮ್ಮ ಮಾಸ್ತರ್ ಕರ್ಸೋವ ಆಫೀಸ್ ರೂಮ್ದಾಗ ನಾದವ್ರು.
ಮತ್ತು ಮನೆಗೆ ಬಂದು ಕೂಡ ಸುಮ್ಮಿರ್ತಿದ್ಲನ್ರಿ. ಮನೆಗೆ ಬಂದು ಕೂಡ ಚಾಲುನ. ಹಾಂ, ಏನಂದ್ರಿ ಇವತ್ತು ತಾನೇ ಕೇಳಿರ್ತಿದ್ಲ ಅಲ್ಲಿ. ಮತ್ತೆ ಚಾಲು. ಮನೆಗೆ ಬಂದಿನ ಮತ್ತೆ ಅಕ್ಕಿ ಬ್ಯಾಟಿಂಗ್.